ನೀರು ಕೊಡೋಕ್ಕಾಗುತ್ತೆ ಇಲ್ಲ. ಈ ವ್ಯವಸ್ಥೆ ನಿಮ್ಮದು, ಈ ಪಂಚಾಯತ್ ನಿಮ್ಮದು, ಈ ಸಮಸ್ಯೆ ನಿಮ್ಮದು. ಸರ್ಕಾರದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಇಷ್ಟೊಂದು ಪ್ರಯತ್ನ ಪಟ್ಟು ಮಾಡಿಕೊಟ್ರು ನೀವು ನಿರ್ವಹಣೆ ಮಾಡ್ಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋಗೋದಂದ್ರೆ ನಿಮ್ಮ ತಪ್ಪಾಗ್ತದೆ. ಸರ್ಕಾರ ತಪ್ಪಾಗಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದೆ, ಜನ ತಮ್ಮ ಕೆಲಸ ಮಾಡಲಿಲ್ಲ ಅಂತ ಆಗ್ತದೆ. ಸೊ ಅದಕ್ಕೆ ನೀವು ದಯವಿಟ್ಟು ಈ ಒಂದು ನಮ್ಮ ಇವ್ರು ಹೇಳ್ತಾ ಇದ್ರಲ್ಲ, ಬಿಟ್ಟು ಹೋಗ್ತಾರೆ ಈಗ ಏನ್ ಮಾಡ್ತಾರೆ ನೀವು ಅಂತ, ನೀವು ಕಮಿಟಿ ಮೆಂಬರ್ ಎಲ್ಲ ಅನಧಿಕೃತವಾದ ಮಾತುಗಳನ್ನ ಮಾತಾಡಬೇಡಿ. ಒಂದು ಈ ಸಣ್ಣ ಪುಟ್ಟ ದೋಷಗಳನ್ನು ಮಾಡೋಕೆ ಹೇಳಿದ್ರೆ ನಾ ಹೇಳಿದ್ದೀನಿ. ನಿಮ್ಗೆ ತಾಂತ್ರಿಕವಾದಂತೆ ಮತ್ತೆ ಏನೇನು ಸಂದೇಹಗಳಂತೆ ಕೇಳ್ತಂತೆ. ಕಮಿಟಿಗೆ ಜಾಯಿಂಟ್ ಇದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ನಾನು ಟೀಮ್ ಲೀಡರ್ ಆಗಿದ್ದೀನಿ. ಕಮಿಟಿಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಂಬರ್ ಇದ್ದಾರೆ, NIDC ಕನ್ಸಲ್ಟೆಂಟ್ ಅವರು ಮೆಂಬರ್ ಇದ್ದಾರೆ, ನಿಮ್ಮ VWC ಅಧ್ಯಕ್ಷರು ಅದಕ್ಕೆ ಮೆಂಬರ್ ಇದ್ದಾರೆ, ಕಾಂಟ್ರಾಕ್ಟರ್ ಇದ್ದಾರೆ. ಹೇಳ್ಬೋದ್ರಿ ನಿಮ್ಮ ಅಭಿಪ್ರಾಯ, ನಿಮ್ಮ ಮಾತಿನ ಮ್ಯಾಗ ನಾ ಮಾಡ್ಬೇಕು, ಇನ್ ಮ್ಯಾಗ ಏನು ಅಂತ ಮಾಡಕ್ ಬರೋಲ್ರಿ. ನೀವ್ ಯಾರನ್ನ ಕೇಳ್ಬೇಡ, ನಮ್ ತಂದಿರ್ತಾರೆ ಬೇಡ. ಈಗ ದೊಡ್ಡ ಸಾಹೇಬ್ ಬಂದೆಲ್ಲ ಏನ್ ಸುದ್ದಿ ಹೇಳಿ. ನಮಗೇನು ಕೆಲಸ ನಿರ್ವಹಿಸಕ್ ಆಗುದಿಲ್ಲ. ಪಬ್ಲಿಕ್ ನಮ್ ಜೊತೆಗೆ ಸಹಕಾರ ಕೊಡ್ಬೇಕು. ಯಾರು ಈ ತಗ್ಗುಗಳನ್ನು ಮುಚ್ಚುದಲ್ಲೋ ಅವ್ರ ಮನೆಗಳನ್ನು ನಲ್ಲಿ ಕಟ್ ಮಾಡಿ ದಂಡ ಹಾಕಿ ಅವ್ರಿಗೆ. ನಿಮ್ಮ ಅಧಿಕಾರ ಇದೆ ಪಂಚಾಯತ್ ಅವರಿಗೆ, ಲೋಕಲ್ ಗವರ್ಮೆಂಟ್ ಇದೆ. ಇಲ್ಲಿ ವೈಯಕ್ತಿಕವಾಗಿ ನನಗೆ ಆಗಬೇಕು ಅಂತ ನಾನು ಕುಣಿದಾಡಕ್ಕಾಗಲ್ಲ. ಎಲ್ಲರೂ ಹಿತದೃಷ್ಟಿಯಿಂದ ಕೆಲಸ ಮಾಡ್ಬೇಕಾಗ್ತದೆ, ಪ್ರತಿಯೊಬ್ಬರದ್ದು ವಿಚಾರ ಮಾಡ್ಬೇಕಾಗ್ತದೆ. ದಂಡ ಹಾಕಿ ಅವ್ರಿಗೆ. ಇಲ್ಲ ನಿಮಗೆ ಆಗಲ್ಲಂತೆ ಪಂಚಾಯತ್ ಅವ್ರ ತೊಂದರೆ ಇದ್ದುಕೊಂಡು ನಂಗೆ ಹೇಳಿ, ನಾ ಬೇಕಾದ್ರೆ ನಿಮ್ಗೆ ಒಂದು ಡಾಲಿಗೂ ಕೊಟ್ಟು ಮೊರಂ ಕೊಡ್ತೀನಿ, ಒಂದು 4 ಲೇಬರ್ ಕೊಡ್ತೀನಿ, ಹಾಕಿ ಮುಚ್ಕೊಂಡ್ ಬನ್ನಿ ಹೋಗಿ. ಕಮಿಟಿ ಅವ್ರು ಮುಂದಿಟ್ಟು ಮಾಡ್ತಿರೋದು ಕೆಲಸ. ನಳ ಸುಟ್ಟದಕ್ಕೆ ಕೇಳಿದ್ರೆ ಸಾಹೇಬ್ರ ಬಂದು ನಾನು ನಳ ಸುಟ್ಟಲ್ಲೇ ಚವೆ ಹಾಕಿಲ್ಲ ಕುಂತೇನ್ರಿ. ಈಗ ನಳ ಸುಟ್ಟಿದ್ರೆ ಏನ್ರಿ ಅದಕ್ಕೆ ಹೇಳಿದೇನ್ರಿ. ನಾನು ವಾರಿ ಕೊಡ್ತೀನಿ ನಿಮಗೆ, ನೀವು ಕಮಿಟಿ ಅವ್ರು ಮುಂದಿಟ್ಟು ಮಾಡ್ಬೇಕಾದ ಕೆಲಸ. ನಳ ಸುಟ್ಟಾರಿ ಇನ್ನೂ ಯಾವ್ದು ನಿಮ್ಗೆ, ಯಾಕಂದ್ರೆ ಜನರು ಸರ್ಕಾರ ಕೊಟ್ರೆ ಈ ಕೆಲಸ ನಡೀತಿದೆ. ಇನ್ನೊಂದು 10 ಪೋಸ್ಟ್ ಕನೆಕ್ಟ್ ಮಾಡುವಂತದ್ದು ಇದೆ. ಈಗ 3-4 ಆಮೇಲೆ ಕಾಂಕ್ರೀಟ್ ಅವ್ರು ಹೇಳ್ತಿದ್ರಲ್ಲ, ಅದು ಸಮಸ್ಯೆ ಇದೆ. 4 ಸಮಸ್ಯೆಗಳು ಇದಾವೆ, ಅವನ್ನ ಮಾಡ್ತೀವಿ. ಅಷ್ಟೇ ಅಲ್ಲ, 1 ವರ್ಷದ ಅವಧಿವರೆಗೆ ಏನೇ ದೋಷ ಬರಲಿ, ಅದು ಪೈಪ್ ಹೊಡಿತದ ಅಥವಾ ಏನು ರಿಪೋರ್ಟ್ ಹಾಕಿ ನೀವು ಬಂದು ಎಕ್ಸಿಕ್ಯೂಟಿವ್ ಭೇಟಿ ಮಾಡಿ, ಕಾಂಟ್ರಾಕ್ಟರ್ ಭೇಟಿ ಮಾಡಿ ಕೆಲಸ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದೆ ನಾನು. ಇನ್ನೇನು ಕೇಳಿ ನಿಮ್ಮ ಸೆಕ್ರೆಟರಿ, ನಾನು ನಿಮ್ಗಿಂತ ಮೊದಲು ಹೇಳಿದ್ದೀನಿ ಕೇಳಲಿ. ಅಂತ ಭಾವನೆ ನಿಮ್ಮಲ್ಲಿ ಬರಬಾರ್ದು. ಹೇಗೆ ನಿಮಗೆ ಗೌರ್ಮೆಂಟ್ ಆಫೀಸರ್ ಬಂದು ಮೋಸ ಮಾಡಿ ಹೋಗ್ತಾರ? ಸೆಕ್ರೆಟರಿ ನಿಮ್ಗೆ ಹೇಳಿಲ್ಲ, ನೀವು ಕಮಿಟಿ ಬೇಡ, ನನಗೆ ಕಮಿಟಿ ಅವ್ರು ನೀವು ರೆಸಲ್ಯೂಷನ್ ಪಾಸ್ ಮಾಡಿ, ಸೆಕ್ರೆಟರಿ ಬರ್ತಾರೆ, ಎಕ್ಸಿಕ್ಯೂಟಿವ್ ಭೇಟಿ ಮಾಡ್ತಾರೆ, ಇವ್ರಿಗೆ ಹೇಳ್ತಾರೆ ನಮ್ಮ ಕಾಂಟ್ರಾಕ್ಟರ್ಗೆ ಹೋಗ್ತಾ ಸಮಸ್ಯೆ ಇದೆ ಅದನ್ನ ಮಾಡಿ ಕೆಲಸ ಮಾಡೋದ. ಇಷ್ಟೆಲ್ಲ ಖರ್ಚು ಮಾಡಿ ಅರ್ಥ ಆಗ್ತದೆ ಅಷ್ಟೇ ನಿಮಗೆ. ನೀವು ಟ್ಯಾಕ್ಸ್ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅಂತಂದ್ರೆ ಅದೇ. ಈಗಾಗಲೇ ನಿಮ್ಮ ಮುಂದೆ ನಾ ಹೇಳಿದಂತೆ ಇದೊಂದು ಸುವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇದೆ ಮತ್ತು ದೋಷರಹಿತವಾದ ವ್ಯವಸ್ಥೆ ಇದೆ. ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು NIDC ಕನ್ಸಲ್ಟೆಂಟ್ಸ್ ಕೂಡ ನಮ್ಮ ಜೊತೆಗೆ ಈಗಾಗಲೇ ಮಾತಾಡಿ ತಮ್ಮ ತಾಂತ್ರಿಕ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಯಾವುದೇ ಸಂಕೋಚ ಇಲ್ಲದೆ ಈ ವ್ಯವಸ್ಥೆಯನ್ನು ಹಸ್ತಾಂತರ ಮಾಡ್ಕೊಳ್ಬಹುದು. ಮತ್ತು ನಿಮ್ಮ ಪರವಾಗಿ VWC ಅಧ್ಯಕ್ಷರು ನಮ್ಮ ಹಸ್ತಾಂತರ ಬಾಂಡ್ ಪೇಪರ್ನ್ನು ಸಹಿ ಮಾಡ್ತಾ ಇದ್ದಾರೆ. ಮತ್ತು ನೋಡ್ರಿ ಮತ್ತೇನ ಅವಾಗ ನಮಗೆ ಏನು ತೊಂದರೆ ಮಾಡಿ ಸಹಿ ಯಾಕೆ ಮಾಡ್ರಿ, ಏನಾರ ಮಾಡಿದ್ರಿ ನೀವು, ನಾಳೆ ಮತ್ತೆ ಬಿಟ್ಟಾವಲ್ಲ ನಿಮ್ಮನ್ನ ಅಂತ ಹೇಳಿದಾರೆ. ಎಲ್ಲ ತೋರಿಸಿದೇವೆ, ಯಾವ್ಯಾವ ಕೆಲಸ ಮಾಡ್ಯಾರ, ಏನ್ ಮಾಡ್ಯಾರ ಅಂತ ಎಲ್ಲರೂ ಜನರು ಯಾಕೆ ನಾವ್ ಇದ್ದೀವಿ, ಯಾಕೆ ಜನ ಇಷ್ಟೆಲ್ಲ ಇದ್ರಲ್ಲಿ ಅದ ಇಷ್ಟೆಲ್ಲ ಸುಮ್ಮನೆ ಕುಂತಾರೆ ಹೇಳ್ಬೇಕು. ಅವ್ರಿಗೆ ಅವ್ರು ಬಾಯ್ ಮಾಡಿದ್ರ ಹೇಳಿದ್ರೆ ಅವ್ರಿಗೆ ಅಭಿಪ್ರಾಯ ಬಿಟ್ಟು ಕೊಡ್ತಾರ. ಮೆಂಬರ್ಸ್ ಆದ್ಮೇಲೆ ಏನ್ ಅನ್ಸುತ್ತಪ್ಪ, ನಿನ್ನ ಜೊತೆಗಿದೆಯಾ ನೀನು? ನಿಂಗೆ ಏನ್ ಅನ್ಸುತ್ತೆ? ವ್ಯವಸ್ಥೆ ಸರಿಯಾಗಿದೆ ಅನ್ಸುತ್ತೆ? ಕೆಲಸ ಸರಿಯಾಗೈತಿ. ನಾವಂತೂ ಎರಡು ತಗೋಬೇಕಲ್ಲ. ಯಾವ್ದ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿದಾರೆ, ಮತ್ ಇನ್ನು ಮೈನರ್ ಇತ್ತು ಅವ್ರು ಮಾಡಿ ಕೊಡ್ತಾವ ಅಂತ ಹೇಳ್ಯಾರ. ಅಂತಾವ್ ಏನ್ರ ತಪ್ಪಿದ್ರೆ ನಮ್ ನಗರ ತೊಂಬರಿ ನಾವು ಅದನ್ನ ರೆಸಲ್ಯೂಷನ್ ಮಾಡಿ ಅವ್ರಿಗೆ ಕಳಿಸ್ತೇವೆ. ಹೆಂಗೇನ್ರ ತಪ್ಪಿದ್ರು ಅಂತಾವ್ ಇದ್ರು ತಂದ್ ನಮ್ಮ ನಗರ ತೊಂಬರಿ ಅಂತಾವಿದ್ರೆ ಇನ್ನೂ ತೊಂಬರಿ ಕಳಿಸ್ಕೊಡ್ತೇವೆ. ಏನಾರು ತಪ್ಪಿದ್ದು ಅಂದ್ರೆ ಅಂತಾವ್ ತೋರಿಸ್ರಿ, ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸಿ ಮಾಡ್ತೇವೆ. ಎಕ್ಸಿಕ್ಯೂಟಿವ್ ಸ್ಪಷ್ಟವಾಗಿ ಹೇಳಕಂದ್ರೆ ಕಳಿಸ್ತೇವೆ. ಮತ್ತ ಈ ನೀರಿಂದ ಎಲ್ಲಾ ಕಡೆ ಬಂದೈತಿ. ಅವು ಇನ್ನೊಂದು ಸ್ವಲ್ಪ ನೀರಿಂದ ಸ್ವಲ್ಪ ಸಮಸ್ಯೆ ಬರ್ತದ ನಮಗೆ. ಏನ್ ಸಮಸ್ಯೆ ಬರ್ತದೆ? ಎಲ್ಲಿ ನೀರು ಬರ್ತಾವು, ಎಲ್ಲಿ ನೀರು ಬರೋದಿಲ್ಲ.
ಇವತ್ತ ಈ ಓಣ್ಯಾಗ ನೀರು ಬಿಟ್ಟಿವು, ಆ ತಳಿ ನೀರು ಬರಲಿಲ್ಲ. ನಾಳೆ ಅವ್ರ ಕಮಿಟಿ ಅವ್ರನ್ನ ಕೇಳ್ತಾರೋ ಇಲ್ಲ, ಅಥವಾ ಯಾರ ಕಮಿಟಿ ಅವರು ಏನ್ ಬಂದಿವೋ ಏನೋ ಇಲ್ಲಿ ನಮ್ಮ ನೀರು ಬರಲಿಲ್ಲ, ನೀವು ಹೆಂಗೆ ಕಮಿಟಿ ಅವರು ಅಂತೇಳಿ ನಮ್ಮನ್ನು ತಗೋತಾರ. ಒಂದ ಈ ಕಾರಣಕ್ಕಾಗಿ ಎಲ್ಲ ಓಣಿಗೆಲ್ಲ ನೀರು ಆಗುವಂತ ಸ್ಟೇಜ್ ಒಳಗ ನೀರ 2 ಟ್ಯಾಂಕ್ ನೀರು ಆಗಕ್ಕಿಲ್ಲ. ಭಾಳ ಮಾಡಿ ಸಮಸ್ಯೆ ಕಾಣಲಿ. ನಮ್ಗೆ ಏನ್ ಸಮಸ್ಯೆ ಅಂತಂದ್ರೆ ಈಗ 2 ಓಣಿ ನೀರು ಬಿಟ್ಟಿವು, ಕರೆಂಟ್ ಇರಕ್ಕಿಲ್ಲ. ಈಗ 3ನೇ ವರ್ಷ ಸಮಸ್ಯೆ ಏನಂದ್ರೆ ನನಗೆ ಹೇಳೋದನ್ನ ಕೇಳಿ, ನಮಗ ವಾಲ್ಮನ್ ಸರಿ ಇಲ್ಲ. ಮೊದಲೇ ಮಾತು, ವಾಲ್ಮನ್ಗ ಟ್ರೈನಿಂಗ್ ಇಲ್ಲ. ಇದುವರೆಗೆ ವಾಲ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಹೆಂಗ್ ನೀರು ಬಿಡ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಮತ್ತ 2 ಟ್ಯಾಂಕ್ ನಮ್ಗೆ ನೀರು ಬಿಟ್ರು ಒಂದ ಟೈಮ್ಗೆ ಎಲ್ಲಾ ಕಡೆ ನೀರು ಹೋಗ್ಬೇಕಂತೇಳಿ ಇದಿಲ್ಲ. ಇವತ್ತು ಒಂದ್ ಕಡೆ ನೀರು ಹೋಗ್ಲಿಲ್ಲ ಅಂತ ಅವ್ರ ಮರನೇ ದಿವಸ ಆ ಓಣಿಗೆ ನೀರು ಕೊಟ್ಟು ಮದ್ಲಿ ಕೊಟ್ಟವ್ರಿಗೆ ಬೇಕಾದ್ರೆ ಹಿಂದಾಡ್ಸಿ ಕೊಡ್ಬೋದು. ಹಂಗ ನಾವು ನಮ್ಮ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಈಗಾಗಲೇ 2 ಟ್ಯಾಂಕಿ ನೀರು ಕೊಟ್ಟಾರ ನಮಗ. ಇದು 1 ಲಕ್ಷ ಲೀಟರ್, ಅದು 50,000 ಲೀಟರ್, 1.5 ಲಕ್ಷ ಲೀಟರ್ ನಮ್ಗೆ ನೀರು ಕೊಡ್ತಾರ ಅವ್ರ. ಕೊಟ್ರ ಅಂತಂದ್ರೆ ಒಂದ್ ಓಣಿಗೆ ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಅದು ಕೊಡ್ಬೇಕ ಅಂತ ವ್ಯವಸ್ಥೆ ನಾವು ಮಾಡ್ಬೇಕು. ಅಥವಾ ಕರೆಂಟ್ ಇರ್ಲಿಲ್ಲ, ಕರೆಂಟ್ ಇದ್ದಾಗ ಸತತ ಇದು ಬಂದ ಬರ್ತೈತೆ. ಅಥವಾ ಮುಂಜಾನೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಒಂದ ಟೈಮ್ ಬಿಡ್ಬೇಕು, ಮುಂಜಾನೆ ಬಿಡ್ಬೇಕು, ಪರ್ಟಿಕ್ಯುಲರ್ ಇಂಥ ಟೈಮ್ನ ಬಿಡ್ಬೇಕಂದ್ರೆ ನೀರು ತುಂಬಿದಾಗ ಮಾತ್ರ ಬಿಟ್ರೆ ಅದು ಸಕ್ಸಸ್ ಆಗತ್ತೆ. ಮತ್ತೆ ನಮಗ ನೀರು ಬೇಕಂತ ಟೈಮ್ನಾಗ ಬಿಡಕ್ ಆಗುದಿಲ್ಲ. ನೀರು ಟ್ಯಾಂಕ್ ತುಂಬಿತ್ತಂದ್ರೆ ಯಾವ ಬೇಕಾದ್ರೂ ಬಿಟ್ಕೊಳಕ್ ಬರ್ತೈತೆ ನಮ್ಗೆ. ಇದನ್ನ ತಿಳ್ಕೊರಿ ಎಲ್ಲಾರು. ಜನರಿಗೆ ಏನ್ ತಲೆ ಹೋಗ್ತಂದ್ರ ನಮ್ಮ ಓಣ್ಯಾಗ ನೀರು ಬರ್ಲಿಲ್ಲ, ಆ ಓಣ್ಯಾಗ ನೀರು ಕೊಟ್ರಿ ಅಂತ ಹಂಗಲ್ಲದ. ಎಲ್ಲರಿಗೂ ಅದನ್ನ ಸಹಕರಿಸ್ಕೋಬೇಕು. ನಾವು ಸಹಕರಿಸ್ಬೇಕು. ಈ ಓಣ್ಯಾಗ ನೀರು ಕೊಟ್ರ ಆ ಓಣ್ಯಾಗ ನೀರು ಬಂದಿದ್ದಿಲ್ಲ, ಮರ ನೀವು ಈ ಓಣಿಗೆ ಬರ್ತತಿ. ತಿಳ್ಕೋಬೇಕು ನಾವು ಸಮಸ್ಯೆ ಏನಾಗೈತೆ ಅನ್ನೋದನ್ನ. ಅದಕ್ಕೆ ವಾಲ್ಮನ್ ಇಲ್ಲಿ ಸರಿಯಾಗಿ ಇಲ್ದಕ್ಕ ಅದಕ್ಕೆ ಅವ್ನು ಹೇಳಕ್ ಆಸ್ಪದ ಆಗದಿಕ್ಕ ಅವ್ನಿಗೆ ಈ ಟೆಕ್ನಿಕಲ್ ಹ್ಯಾಂಡ್ ಗೊತ್ತಿಲ್ಲ. ಅವನಿಂದ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗತ್ತೆ. ಅವ್ನು ಸರಿಯಾಗಿ ಟ್ರೈನ್ ಇದ್ರೆ ಅವ್ನು ಸರಿಯಾಗಿ ಎಲ್ಲರಿಗೂ ಉತ್ತರ ಕೊಡ್ತಾನ. ಹಿಂಗಾಗೈತ್ರಿ ಹಿಂಗಾಯ್ತು ಸಮಂಜಸವಾಗಿ ಉತ್ತರ ಕೊಡು ಮನುಷ್ಯ ಬೇಕ. ಅವ್ನು ಟ್ರೈನ್ ಕೊಡ್ಬೇಕು. ನಾವು ಎಲ್ಲಾರ ಗದರ್ಸಿರ ಬಡದ್ರ ಅವ್ನು ಕೆಲಸ ಮಾಡುದಿಲ್ಲ. ಅವ್ನು ಕೂಡ ಸಹಕಾರ ಕೊಡ್ಬೇಕು. ನಾವು ಏನಾಗೈತಪ್ಪ ಸಮಾಧಾನದಿಂದ ಕೇಳ್ಬೇಕು. ಈಗ ಯಾವನಾಗ ಹೋದವನ ಯಾಕೆ ನಮ್ಮ ಓಣ್ಯಾಗ ನೀರು ಯಾಕೆ ಬಿಟ್ಟಿಲ್ಲ ಅಂದ ಬಿಡ್ತಾರ. ಹೋಗ ಹಂಗಂದ್ರ ತಾಳ್ಮೆಯಿಂದ ಕೇಳಿ ಯಾಕೆ ನೀರು ಬಿಟ್ಟಿಲ್ಲ, ಏನ್ ಸಮಸ್ಯೆ ಆಗೈತಿ, ನೀರ್ ಅಥವಾ ಕರೆಂಟ್ ಇರಲಿಲ್ಲ, ಅಥವಾ ನೀನ ಹೋಗಿ ಮೋಟರ್ ಚಾಲು ಮಾಡ್ಲಿಲ್ಲ, ನೀರ್ ಯಾಕೆ ತುಂಬಿಸ್ಲಿಲ್ಲ, ಸಮಾಧಾನದಿಂದ ಕೇಳಿ ನೋಡ್ಬೇಕ. ನಾವು ಪರೀಕ್ಷೆ ಮಾಡ್ಬೇಕು. ಕಣ್ಲಿಕ್ಕ ಅದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ ಅನ್ನೋದ. ನಾವ್ ಹಂಗ ಏನೇನಾಗಿರೋ ಸಮಸ್ಯೆಯನ್ನು ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕ. ಈಗ ವಾಲ್ಮನ್ ನೀರು ಬಿಡ್ಲಿಲ್ಲ ಅಂದ್ರೆ ಅವ್ನು ಬಡದ್ರೆ ನಮ್ಗೆ ನೀರು ಬರ್ಲಿಲ್ಲ. ಅವ ಸರಿಯಾಗಿ ಉತ್ತರ ಕೊಡೋದಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಹಂಗ ಆಗೈತಿದೆ. ನಿನ್ ಮ್ಯಾಲ ಬರ್ತೈತಿ, ಕಾನ್ಫಿಡೆನ್ಸ್ ಐತೆ ಅಷ್ಟೇ. ಆದ್ರೆ ಏನೋ ಒಂದು ತೊಂದರೆದಾಯಕ ಬಂದ್ರೆ ಅದನ್ನ ತಿಳ್ಕೊಂಡು ನಾವು ಮಾತಾಡಿದ್ರೆ ಸಿಂಗಲ್ ಮಾಡಿ ಇಟ್ಟು ಬಿಡ್ತಾರ ಅವ್ರ. ಅವಾಗ ಸರಿಯಾಗಿ ವಾಲ್ಮನ್ ಹೋಗಿ ಅಲ್ಲಿ ಮೋಟರ್ ಚಾಲು ಮಾಡ್ಬೇಕು. ಚಾಲು ಮಾಡಿ ಸರಿಯಾಗಿ ನೀರು ತುಂಬಬೇಕು. ನೀರು ತುಂಬಿದ್ರು ಸರಿಯಾಗಿ ಬಿಡ್ಬೇಕ. ಇವು 3 ಕೆಲಸ ಅದಾವ. ಮೊದಲ ಏನಾದ್ರು ಬಿಡುವಾಗ ನಮ್ಮ ಊರ್ ಕಡೆ ನೀರ ಬರ್ತಿತ್ತಲ್ಲ, ಈಗ ನೀರ್ ಬರಾಕ್ತಾವ. ಅವ್ರಿಗೆ ಏನ್ ಸಮಸ್ಯೆ, ಓವರ್ ಟೈಮ್ ತುಂಬದೇ ಹೋದಾಗ ಹೆಂಗಪ್ಪ ಅಂತಂದ್ರೆ ಎಲ್ರಿಗೂ ತೊಂದರೆ ಆಗ್ತದೆ. ಒಬ್ಬರಿಗೆ ಅಲ್ಲ, ಎಲ್ರಿಗೂ ತೊಂದರೆ ಆಗ್ತಿರ್ತದೆ. ಸೊ ಅದ್ರ ಪ್ರಕಾರ ಈ ಹಿಂದಿನ ದಿವಸ ಈ ಒಂದು ಓಣಿಗೂ ಬಿಟ್ಬಿಟ್ರೆ ಮತ್ತೆ ಕರೆಂಟ್ ಇಲ್ಲದೆ ಇದ್ದಾಗ ಮತ್ತೆ ಸಬ್ಸಿಕ್ವೆಂಟ್ಲಿ ಮುಂದಿನ ದಿವಸ ಬೇರೆ ಓಣಿಗೆ ಬಿಡ್ರಿ. ಕರೆಂಟ್ ಇದ್ದಾಗ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೀವು ಕಮಿಟಿಯವರು ಸ್ವಲ್ಪ ವಿಚಾರ ಮಾಡಿ ನಿರ್ಧಾರ ಮಾಡಿ ರೆಸಲ್ಯೂಷನ್ ಮಾಡಿ. ಸೆಕ್ರೆಟರಿ ಅವ್ರಿಗೆ ರೆಗ್ಯುಲೇಷನ್ ಮಾಡಕ್ಕೆ ಹೇಳಿ. ಅವ್ರು ವಾಲ್ಮನ್ಗೆ ಹೇಳ್ತಾರೆ ಹಿಂಗೆ ಇದೇ ತರ ಬಿಡುವಂತ. ಹಾಗೆ ಮಾಡೋದ್ರಿಂದ ಏನು ಸಮಸ್ಯೆ ಬರೋದಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಮೆಂಬರ್ ನೀವೇನು ಮಾಡ್ಕೊಡ್ರಿ. ಇದು ಅಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಕ್ಕೆ ಇಲ್ಲೆಲ್ಲ ಹುಡುಗ ನೀವು ಹೊಡೆದಿಲ್ಲ ನಾನಾಗಿ ಬೇಡ ನನ್ನ ಸಮಕ್ಷ ಮಾತ್ರ ಹಾಕ್ಬೇಕು. ಇದ್ಯಾರು ಬಂದು ಕನ್ನಡ ಸೈನ್ ಇದು ರೆಕಾರ್ಡ್ಸ್ ತಗೊಳ್ರಿ. ಇಲ್ಲಿ ಒಂದು ಕಾಪಿ ಟು ಕಾಂಟ್ರಾಕ್ಟ್.
ಡ್ರೈವಿಂಗ್ ರಿಸೀವ್ಡ್ ಬರ್ಕೊಂಬ ಯೋಜನೆ ಅಡಿಯಲ್ಲಿ ಸೃಷ್ಟಿಸಲಾದಂತ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸರ್ಕಾರದ ಮಟ್ಟದಲ್ಲಿ ರಚಿಸಲಾದಂತ ಜಂಟಿ ಸಮಿತಿಯವರು ವಿವರವಾಗಿ ಜಂಟಿ ನಿರೀಕ್ಷಣೆಯನ್ನ ಕೈಗೊಂಡು ಪ್ರತಿಯೊಂದು ಅಂಶಗಳನ್ನ ಅವಲೋಕನ ಮಾಡಿಕೊಂಡು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತಿಮವಾಗಿ ಎಲ್ಲರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡು ಈ ತಂಡದ ಲೀಡರ್ನಾಗಿ ನನ್ನ ಒಂದು ಇದು ಹೇಳೋದಂದ್ರೆ ಇಲ್ಲಿ ಬಿಡುಕಟ್ಟಿ ಗ್ರಾಮದಲ್ಲಿ ಈ ನಮ್ಮ ಯೋಜನೆಯಲ್ಲಿ ಸಾಕಷ್ಟು ದೋಷರಹಿತವಾದಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಕೆಲವು ಒಂದು ಎರಡು ಸಣ್ಣ ಪುಟ್ಟ ಸಮಸ್ಯೆಗಳು, ಒಂದು ನಾನ್ ರಿಟರ್ನಿಂಗ್ ವಾಲ್ ಕೊಡಿಸುವಂಥದ್ದು, ಇನ್ನೊಂದು ಶಿಫ್ಟ್ ಮಾಡುವಂಥದ್ದು, ಇಂಥ 2-3 ಸಮಸ್ಯೆಗಳನ್ನ ನಾ ಈಗಾಗಲೇ ಪ್ರೆಸಿಡೆನ್ಸಿಯಲ್ಲಿ ಹಾಕಿ ಇಂಜಿನಿಯರು ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ಇವತ್ತಿನ ಈ ಜಂಟಿ ನಿರೀಕ್ಷಣೆ ತರುವಾಯ ತಾಂತ್ರಿಕವಾಗಿ ಈ ವ್ಯವಸ್ಥೆಯನ್ನ ನಿಮ್ಮ ಇಡೀ ಈ ಬುಡಕಟ್ಟಿ ಗ್ರಾಮದ ಜನತೆಗೆ ಹಸ್ತಾಂತರ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ. ಈ ಬುಡಕಟ್ಟಿ ಗ್ರಾಮದ ಎಲ್ಲಾ ಜನತೆಯ ಪರವಾಗಿ ನಮ್ಮ VWC ಸಮಿತಿಯ ಅಧ್ಯಕ್ಷರಾದ ಗಂಗಮ್ಮ ಮಾಯಣ್ಣವರು ಅವರು ಇಡೀ ಈ ಸಮಸ್ತ ಬುಡಕಟ್ಟಿ ಗ್ರಾಮದ ಪರವಾಗಿ ನಾವು ತಯಾರಿಸಂತ ಕೆಲಸದ ಪೂರ್ಣ ವಿವರವಾದ ಬಾಂಡ್ ಮತ್ತು ನೀಲಿ ನಕ್ಷೆಯನ್ನ ಅವರಿಗೆ ಸಾಂಕೇತಿಕವಾಗಿ ಹಸ್ತಾಂತರ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನೀವು ಊರಿನವರು ಒಂದು ಸಾಮಾಜಿಕ ಒಂದು ಸಮಾರಂಭವನ್ನು ಕೂಡ ನೀವು ಏರ್ಪಾಡು ಮಾಡಬಹುದು. ನೀವು ಯಾರು ಬೇಕು ಅನ್ನೋರು ಕರ್ಸ್ಕೊಂಡು ಆ ಫಂಕ್ಷನ್ಗೆ ನಮ್ಮನ್ನೂ ಕರೆದ್ರೆ ನಾವು ಸಂತೋಷವಾಗಿ ನಿಮ್ಮ ಜೊತೆಗೆ ಪಾಲ್ಗೊಳ್ತೇವೆ ಅಂತ ಹೇಳಿ ಈ ಒಂದು ಹಸ್ತಾಂತರ ಕಾರ್ಯಕ್ಕೆ ಹಸ್ತಾಂತರ ಮಾಡಿ ಇವತ್ತಿನ ಸಮಾರಂಭಕ್ಕೆ ಮುಕ್ತಾಯ ಮಾಡ್ತೇವೆ.